ಹಾಯ್ ಫ್ರೆಂಡ್ಸ್, ಇದು ಗೋವಾದ ಸೆಕೆಂಡ್ ಡೇ ವ್ಲಾಗ್. ಸೊ ಈ ಸೆಕೆಂಡ್ ಡೇ ವ್ಲಾಗ್ನಾಗ ನಾವು ಎಲ್ಲೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಆ ವ್ಲಾಗ್ ಮುಖಾಂತರ ನಿಮಗೆ ಮುಂದೆ ಗೊತ್ತಾಗ್ತದೆ. ಸೊ ನಾವು ರೆಡಿಯಾಗಿ ಬರೋಷ್ಟ್ರೊಳಗೆ ಟಿಫಿನನ್ನು ಸ್ಟಾರ್ಟ್ ಆಗಿತ್ತು. ಟಿಫಿನ್ನಾಗ ಅನಾಹುತ ವೆರೈಟೀಸ್ ಇದ್ದು. ನಾಷ್ಟಾನ್ಯಾಗ ಭಾಳಷ್ಟು ವೆರೈಟಿ ಇದ್ದು ರೀ. ಬ್ರೆಡ್ ಜಾಮ್ ಇತ್ತು, ಇಡ್ಲಿ ಇತ್ತು, ಪೋಹಾ ಇತ್ತು, ಆಮೇಲೆ ಫ್ರೂಟ್ಸ್ ಇದ್ದು, ಕೇಕ್ ಇತ್ತು. ಆಮೇಲೆ ಹೊರಗೆ ಬಿಸಿ ಬಿಸಿ ದೋಸೆ ಕೌಂಟರ್ ಇತ್ತು. ದೋಸೆ ಹಾಕಿ ಕೊಡತ್ತಿದ್ರು, ಎಗ್ ತಿನ್ನೋರಿಗೆ ಆಮ್ಲೆಟ್ ಮಾಡಿ ಕೊಡತ್ತಿದ್ರು. ಸೊ ಎಲ್ಲ ಥರದ ವೆರೈಟಿ ನಾಷ್ಟ ಐತಿ. ಸೊ ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟ ಮಾಡಿಕೊಂಡು ಇವ್ರ ಕರ್ಮ ಪ್ಯಾಲೇಸ್ ಐತಲ್ರಿ, ಅವ್ರದ್ದು ಇನ್ನೊಂದು ಹೋಟೆಲ್ ಅದ ರೀ, ಕರ್ಮ ಹಾತಿ ಅಂತ. ಸೊ ಆ ಹೋಟೆಲ್ದಾಗ ನಮ್ಮನ್ನೆಲ್ಲರೂ ಅವ್ರ ಕರ್ಕೊಂಡು ಹೊಂಟಿದ್ರು. ನಾವಿದ್ದಿದ್ದು ಹೋಟೆಲಿಂದ ಇನ್ನೊಂದು ಹೋಟೆಲ್ ಆದರೆ ಇನ್ನೊಂದು ಬ್ರ್ಯಾಂಚ್ ಹೋಟೆಲ್ ಐತಲ್ರಿ ಅವ್ರದ್ದು. ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಇತ್ತು. ಸೊ 20 ಕಿಲೋಮೀಟರ್ಸ್ ನಾವು ಬಂದ್ವಿ. ಇವತ್ತು ಈ ಹೋಟೆಲಿಗೆ ಯಾಕೆ ಬಂದೀವಂದ್ರಪ್ಪ, ಅವ್ರದ್ದು ಪ್ರೆಸೆಂಟೇಷನ್ ಇತ್ತು. ಆಮೇಲೆ ಈ ಹೋಟೆಲ್ ಬಗ್ಗೆ, ಆಮೇಲೆ ಅವ್ರ ಮೆಂಬರ್ಶಿಪ್ ಪ್ಲ್ಯಾನ್ ಬಗ್ಗೆ ನಮಗೆ ತಿಳಿಸ್ಕೊಡೋರಿದ್ರು. ಒಂದು 90 ಮಿನಿಟ್ಸದ್ದು ಪ್ರೆಸೆಂಟೇಷನ್ ಇತ್ತು. ಅದಕ್ಕೆ ನಮ್ಮನ್ನ ಇವತ್ತು ಕರ್ಕೊಂಡು ಬಂದಿದ್ರು. ಈ ಹೋಟೆಲ್ ಏನೈತಲ್ರಿ, ನಾವು ಇದ್ದಿದ್ದು ಹೋಟೆಲ್ಗಿಂತನೂ ಭಾರಿ ದೊಡ್ಡದಿತ್ತು. ಆಮೇಲೆ ಫೆಸಿಲಿಟಿನೂ ಸೇಮ್ ಎಲ್ಲ ಹಂಗೆ ಇತ್ತು. ಆದ್ರೆ ಇಲ್ಲಿ ವಿಲ್ಲಾಸ್ ಇದ್ದು, ನಮ್ಮಲ್ಲೇ ಹಿಂಗೆ ಅಪಾರ್ಟ್ಮೆಂಟ್ ಟೈಪ್ ಇತ್ತು. ಬಟ್ ಇಲ್ಲಿ ಸಪ್ರೇಟ್ ವಿಲ್ಲಾಸ್ ಇದ್ದು. ಆಮೇಲೆ ಒಂದೊಂದು ವಿಲ್ಲಾಗ ಒಂದೊಂದು ಸ್ವಿಮ್ಮಿಂಗ್ ಪೂಲ್, ಆಮೇಲೆ ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್ ಎಲ್ಲ ಇದ್ದು. ಇಂಡೋರ್ ಗೇಮ್ಸ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಂದ ಕೂಡಲೇ ಒಂದು ಸ್ವಲ್ಪ ಪ್ರೆಸೆಂಟೇಷನ್ ಕೊಡೋಕೆ ಲೇಟ್ ಅಂದ್ರೆ ಅದಕ್ಕೆ ನಾವು ಇಂಡೋರ್ ಗೇಮ್ಸ್ ಆಡ್ಲಿಕ್ಕೆ ಬಂದ್ವಿ. ಆಮೇಲೆ ಮಕ್ಕಳಂತರೂ ಒಂದು ಹೋಮ್ ಮಾಡಿದ್ರು ರೀ, ಪ್ಲೇ ರೂಮ್ ಅಂತ. ಸೊ ಆ ಪ್ಲೇ ರೂಮ್ನಾಗ ಹೋಗಿ ಎಲ್ಲರೂ ಆಟ ಆಡಕತ್ರು. ಫುಲ್ ಎಂಜಾಯ್ ಮಾಡಿದರು. ಟೈಮ್ ಹೆಂಗೆ ಹೋಗಿತ್ತ ಗೊತ್ತಾಗಲಿಲ್ಲ ನಮಗೆ. ಅವರು ಆಟ ಆಡಿದರು, ಆಮೇಲೆ ನಾವು ಆಟ ಆಡಿದ್ವಿ. ಅಲ್ಲಿ ಏನೇನೆಲ್ಲ ಇಂಡೋರ್ ಗೇಮ್ಸ್ ಇದ್ವಲ್ಲ ನಾವು ಆಡಿದ್ವಿ. ಸೊ ಇವೆಲ್ಲ ನಾನು ಇದನ್ನು ಆಡೋ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಬಟ್ ನೋಡಿದ್ದೆ ಇದು ಗೇಮು, ಬಟ್ ಟ್ರೈ ಮಾಡಿದ್ದು ಫಸ್ಟ್ ಟೈಮು. ಮತ್ತು ಹೆಂಗಾಗಿತ್ತು ಗೊತ್ತಿಲ್ಲ. ನಮ್ಮ ಮನೆಯವ್ರು ಅನ್ನತ್ತಿದ್ರು, ಎಲ್ಲರೂ ನಗ್ತಾರೆ ನೀ ಆಡೋದು ನೋಡಿ ಅಂತ. ಹೋಟೆಲ್ ನೋಡ್ಕೊಂಬರಕಂತ ಹೋದ್ವಿ. ಬಟ್ ಎಲ್ಲ ಕವರ್ ಆಗಲಿಲ್ಲ, ಯಾಕಂದ್ರೆ ಭಾಳ ದೊಡ್ಡದಿತ್ತು ಹೋಟೆಲ. ಸೊ ಮುಂದಿಂದು ಏನೈತಲ್ಲ ಅಷ್ಟನ್ನು ನಾವು ನೋಡ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಸೊ ಹಂಗೆ ಒಂದು ವಾಕ್ ಮಾಡ್ಕೊತ ಹೋದ್ವಿ. ಬಟ್ ಬಿಸಿಲಂತರೂ ಅನಾಹುತಿತ್ತು, ಬಿಸಿಲು ಭಾಳ ಇತ್ತು. ಸೊ ನಿಲ್ಲಕ್ಕಾಗಲಿಲ್ಲ. ವಾಪಸ್ ನಾವು ನಮ್ಮ ಇಂಡೋರ್ ಗೇಮ್ಸ್ ಎಲ್ಲ ಎಲ್ಲಿದ್ವಲ್ಲ ಅಲ್ಲಿ ಬಂದ್ವಿ. ಅಲ್ಲಿಂದ ನಾವು ನಮಗೆ ಪ್ರೆಸೆಂಟೇಷನ್ ಕೊಡಲಿಕ್ಕೆ ಒಂದು ಹಾಲಿಗೆ ಕರ್ಕೊಂಡು ಹೋದರು. ಅವ್ರದ್ದು ಹೋಟೆಲ್ ಬಗ್ಗೆ, ಆಮೇಲೆ ಮೆಂಬರ್ಶಿಪ್ ಪ್ಲ್ಯಾನ್ ಬಗ್ಗೆ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು, ಹೆಂಗಿರ್ತದೆ ಏನಿರ್ತದೆ. ಆಮೇಲೆ ಅವ್ರದ್ದೆಲ್ಲ ಬೇರೆ ದೇಶನಾಗೂ ಈ ಕರ್ಮ ಅನ್ನೋ ಹೋಟೆಲ್ ಐತಂತ. ಸೊ ನೀವು ಮೆಂಬರ್ಶಿಪ್ ತೊಗೋರಿ, ಮೆಂಬರ್ಶಿಪ್ಪಿಂದ ಏನೇನು ಬೆನಿಫಿಟ್ ಇದಾವಂತ ಎಲ್ಲ ಹೇಳಿದರು. ಆಮೇಲೆ ಅಲ್ಲಿಂದ ನಾವೆಲ್ಲ ಪ್ರೆಸೆಂಟೇಷನ್ ಆದ ಕೂಡಲೇ ಅವ್ರು ನಮಗೆ ಹೋಟೆಲ್ ತೋರಿಸ್ತೀನಿ ಬರ್ರಿ ಅಂತಂದು ಹೋಟೆಲ್ ನೋಡಲಿಕ್ಕೆ ಕರ್ಕೊಂಡು ಹೋದರು. ಸೊ ಹೋಟೆಲ್ ಒಳಗೆಲ್ಲ ಈ ಥರ ಐತಿ. ಅಲ್ಲಿ ಒಳಗನ ನಿಮ್ಗೆ ಸ್ಟೋರ್ ಸಿಕ್ಬಿಡ್ತೈತಿ. ಹೊರಗೆ ಹೋಗಿ ಏನೂ ತರೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಎಲ್ಲ ನಿಮ್ಗೆ ಒಳಗನ ಸಿಕ್ಬಿಡ್ತೈತಿ. ಗ್ರೋಸರಿ ಆಯಿತು, ಡ್ರಿಂಕ್ಸ್ ಆಯಿತು, ಆಮೇಲೆ ಎಲ್ಲ ಸಿಗ್ತೈತಿ. ಆಮೇಲೆ ಇಲ್ಲಿ ಒಂದು ಮಿನಿ ಏನಂತಾರೆ ಹೋಟೆಲ್ ಟೈಪ್ನೂ ಇತ್ತು. ಇಲ್ಲಿ ಅವ್ರ ಹೋಟೆಲ್ ಓನರ್ ಯಾರ್ದಾರಲ್ಲ ಅವ್ರದ್ದೆಲ್ಲ ಫೋಟೋಸ್, ಆಮೇಲೆ ಅವ್ರದ್ದು ಇದ್ರ ಬಗ್ಗೆ ಎಲ್ಲ ಫೋಟೋಸ್ ಹಾಕಿದ್ರು. ಸೊ ಅವೆಲ್ಲ ನೋಡ್ಕೊತ ಹೋದ್ವಿ ನಾವು. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅನಿಸಿತ್ತು. ಆಮೇಲೆ ನಮ್ಗೆ ಅಲ್ಲಿಂದ ಒಂದು ವಿಲ್ಲಾ ತೋರಿಸ್ತೀನಿ ಅಂತ ಅವ್ರು ಕರ್ಕೊಂಡು ಹೋದರು. ಸೊ ವಿಲ್ಲಾ ನೋಡಿದ್ರೆ ನೀವು ವಾವ್ ಅಂತೀರಿ, ಆ ಥರ ವಿಲ್ಲಾಸ್ ಅದಾವ. ಆಮೇಲೆ ಕ್ಲೀನೂ ಇದ್ವು, ಆಮೇಲೆ ಭಾಳ ದೊಡ್ಡದಿತ್ತು. ನಿಮಗೆಲ್ಲ ಫೆಸಿಲಿಟಿ ಏನು ನೀವು ನಮ್ಮ ಸ್ವಂತ ಮನ್ಯಾಗ ಇರ್ತೀವಲ್ಲ ಆ ಥರ ಫೀಲ್ ಆಗ್ತೈತಿ. ಆ ಟೈಪ್ ವಿಲ್ಲಾಸ್ ಅದಾವ. ಸೊ ಬರ್ರಿ ವಿಲ್ಲಾಸ್ ಹೆಂಗಿತ್ತು ನೋಡೋನು. ಅಲ್ಲಿ ಒಂದು ಕಡೆ ಊಟ ಮಾಡ್ಲಿಕ್ಕಂತ ನಿಲ್ಸಿದ್ವಿ. ಬಟ್ ಅಲ್ಲಿ ಐ ಲವ್ ಗೋವಾ ಅಂತ ಬರ್ತಿತ್ತು. ಸೊ ಎಲ್ಲರೂ ಮಕ್ಕಳು ಹೋಗಿ ಐ ಲವ್ ಗೋವಾ ಅಂತ ಹೇಳಿದರು. ಸೊ ಅಲ್ಲಿಂದ ನಾವು ಕಾರ್ನಿವಲ್ ಫೆಸ್ಟಿವಲ್ ಸೆಕೆಂಡ್ ಡೇಗೆ ಬಂದ್ವಿ.
ಸೊ ನೋಡ್ರಿ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ರು, ಅದಕ್ಕೆ ನಾವು ಮಾಸ್ಕ್ ತೊಗೊಂಡು ಮಾಸ್ಕ್ ಹಾಕ್ಕೊಂಡ್ವಿ. ರೋಡ್ ಸೈಡ್ ಎಲ್ಲ ಜನನ ಇದ್ರು, ನಾವು ರೋಡ್ ಸೈಡ್ ನಿಂತ ವೇಟ್ ಮಾಡತ್ತಿದ್ವಿ ಕಾರ್ನಿವಲ್ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತದಂತ. ಸೊ ರೋಡ್ ಮಧ್ಯಾಹ್ನ ಒಂದು ಸ್ಟೇಜ್ ಹಾಕಿದ್ರು, ಆಮೇಲೆ ಅಲ್ಲೆಲ್ಲ ಪೆಂಡಾಲ್ ಹಾಕಿ ಎಲ್ಲರೂ ಗೆಸ್ಟ್ ಕುಂತಿದ್ರು ಕಾರ್ನಿವಲ್ ಫೆಸ್ಟಿವಲ್ ಸ್ಟಾರ್ಟ್ ಆಗೋದು ನೋಡಲಿಕ್ಕೆ. ಕಾರ್ನಿವಲ್ ಫೆಸ್ಟಿವಲ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಿನ ಮ್ಯೂಸಿಕ್ ಇತ್ತು, ಸೊ ಹಾಡು ಹಾಡತ್ತಿದ್ರು. ಆಮೇಲೆ ನಮ್ಮ ಸಾನು ಏನೂ ಕಾಣ್ತಾ ಇಲ್ಲಾಗಿತ್ತು, ಅದಕ್ಕೆ ಅವ್ರ ಪಪ್ಪನ ಮ್ಯಾಗ ಕುಂತ ಮ್ಯೂಸಿಕ್ ಎಂಜಾಯ್ ಮಾಡತ್ತಿದ್ಲು ಅಲ್ಲಿಂದ ಪ್ರೋಗ್ರಾಮ. ಮ್ಯೂಸಿಕ್ ಅಂತೂ ಎಲ್ಲರೂ ಲೈಕ್ ಆಯಿತು. ಅವ್ರ ಲ್ಯಾಂಗ್ವೇಜ್ ಅಂತೂ ನಂಗೆ ಅರ್ಥ ಆಗಲಿಲ್ಲ. ಸೊ ಅರೇಂಜ್ಮೆಂಟ್ ಎಲ್ಲ ಚಲೋ ಮಾಡಿದ್ರು, ಜನನೂ ಭಾಳ ಕೂಡಿದ್ರು. ಆಮೇಲೆ ಯಾರೋ ಗೆಸ್ಟ್ ಬರೋರಿದ್ರಂತ, ಸೊ ಅವ್ರ ಸಲುವಾಗಿ ನಾವು ವೇಟ್ ಮಾಡತ್ತಿದ್ದು. ಅಲ್ಲಿಂದನ ಕಾರ್ನಿವಲ್ ಫೆಸ್ಟಿವಲ್ ಸೆಕೆಂಡ್ ಡೇ ಸ್ಟಾರ್ಟ್ ಆಗೋದಿತ್ತು. ಸಾಚಿ ಆದ ಕೂಡಲೇ ಸಾನೂನು ಅವ್ರ ಪಪ್ಪನ ಮೇಲೆ ಕುಂತಲು. ಸೊ ಮ್ಯೂಸಿಕ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಿತ್ತು, ನಾವು ವೇಟ್ ಮಾಡತ್ತಿದ್ವಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ. ಆಮೇಲೆ ನಿನ್ನೇನು ಕಾರ್ನಿವಲ್ ಫೆಸ್ಟಿವಲ್ ನೋಡಿದ್ವಲ್ಲ, ಅದಕ್ಕಿಂತ ಇದೊಂಚೂರು ಡಿಫ್ರೆಂಟ್ ಇತ್ತು. ಸೊ ಅದಕ್ಕೆ ನಮಗೇನು ಬೋರ್ ಆಗಲಿಲ್ಲ ಅಲ್ಲಿ. ಆ ಪ್ರೋಗ್ರಾಮ್ ಮುಗಿದ ಕೂಡಲೇ ಗೆಸ್ಟ್ ಬಂದರು. ಸೊ ಆ ಗೆಸ್ಟ್ ಯಾರಂದ್ರಪ್ಪ, ಈ ಗೋವಾದ ಟೂರಿಸಮ್ ಮಿನಿಸ್ಟ್ರ್ ಅಂತ. ಸೊ ಆ ಟೂರಿಸಮ್ ಮಿನಿಸ್ಟ್ರನ್ನ ಗೆಸ್ಟಾಗಿ ಕರೆಸಿದ್ರು. ಸೊ ಅವ್ರನ್ನ ವೆಲ್ಕಮ್ ಮಾಡತ್ತಾರ ನೋಡ್ರಿ ಎಲ್ಲರೂ. ಟೂರಿಸಮ್ ಮಿನಿಸ್ಟ್ರ್ ಬಂದರು, ಅವ್ರೊಂದು ಕಾಸ್ಟ್ಯೂಮ್ ಹಾಕ್ಕೊಂಡಾರ. ಆ ಕಾಸ್ಟ್ಯೂಮ್ ಹೆಂಗೈತದ ನೋಡ್ರಿ ನೀವು. ಸೊ ಈ ಥರ ರೆಡಿಯಾಗಿ ಬಂದಿದ್ರು ಅಲ್ಲೆಲ್ಲ. जाल्यार कोणाचो जीव गेलो हाचो खरो गुन्यांवकार कोण, जाणे सीट बेल्ट घालून कल्याण मंत्रालय द्वारा चंदित की जाती ಸೆಕೆಂಡ್ ಡೇ ಗೋವಾ ಕಾರ್ನಿವಲ್ ಫೆಸ್ಟಿವಲ್ ನಮಗಂತೂ ಭಾಳ ಯೂಸ್ಫುಲ್ ಅನಿಸಿತ್ತು. ಯಾಕಂದ್ರೆ ಅಲ್ಲಿ ಪೊಲೀಸರು ಆಯಿತು, ಗೋವಾ ಪೊಲೀಸರ ಬಗ್ಗೆ, ಆಮೇಲೆ ನೇವಿ ಬಗ್ಗೆ, ಅಲ್ಲಿ ಕಲ್ಚರ್ ಬಗ್ಗೆ, ಹೆಲ್ತ್ ಬಗ್ಗೆ, ಆಮೇಲೆ ಇನ್ನೂ ಒಳ್ಳೊಳ್ಳೆ ಸ್ಟ್ಯಾಚ್ಯೂಗಳು ಮಾಡಿದರು. ಸೊ ಅದನ್ನೆಲ್ಲ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಫಂಕ್ಷನೂ ಚಲೋ ಆಯಿತು, ಅದನ್ನೆಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಭಾಳ ಲೆಂದಿ ಆಗ್ತದೆ. ಸೊ ಅಲ್ಲಿಂದ ನಾವು ನಮ್ಮ ರೂಮ್ ಹತ್ರ ಇರೋ ಒಂದು ಬೀಚಿಗೆ ಬಂದ್ವಿ, ರಿಲ್ಯಾಕ್ಸ್ ಮಾಡಿದ್ವಿ. ಸೊ ಇಷ್ಟಿತ್ತು ರೀ ಇವತ್ತಿನ ವ್ಲಾಗ್. ಹೆಂಗೆ ಅನಿಸುತ್ತೆ ಹೇಳ್ರಿ. ಥ್ಯಾಂಕ್ ಯು, ಬಾಯ್.